ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾವು ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಅಂತ. ವ್ಲಾಗ್ನ ಶುರು ಮಾಡ್ಕೊ ಮುಂಚೆ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿರಿ. ಈಗ ನಾನು ಹೇರ್ ಆಯಿಲ್ನ ರೆಡಿ ಮಾಡಕತ್ತೀನಿ ನೋಡ್ರಿ. ಯಾವಾಗಲೂ ನಾನು ಇದನ್ನು ಯೂಸ್ ಮಾಡೋದು. ಇವಾಗ ಖಾಲಿಯಾಗಿತ್ತು, ಹಾಗಾಗಿ ಇವತ್ತು ಮಾಡಿರಾತಂಥೇಳಿ ರೆಡಿ ಮಾಡ್ಕೊಂಡಿದ್ದೀನಿ. ಈರುಳ್ಳಿ, ಆಮೇಲೆ ಮೆಂತ್ಯ ಕಾಳು, ದಾಸವಾಳದ ಹೂವು, ಎಲೆ, ಆಮೇಲೆ ಕರಿಬೇವು ಇಷ್ಟು ತೊಗೊಂಡಿದ್ದೇನೆ ನೋಡ್ರಿ. ಆಮೇಲೆ ಕೊಬ್ಬರಿ ಎಣ್ಣೆ. ಫಸ್ಟ್ ಒಂದು ಕಬ್ಬಿಣದ ಬಾಳಿಗೆ ಒಳಗೆ ಇವಾಗ ಎಣ್ಣೆ ಕಾಯಕ್ಕೆ ಇಡಾಕತ್ತೀನಿ. ಕಬ್ಬಿಣದ ಬಾಳಿಗೆ ಇಲ್ಲಾಂದ್ರೆ ಹಂಗೆ ಮಾಮೂಲಿ ನಿಮ್ಮ ಮನೆಯೊಳಗೆ ಯಾವುದೇ ಬಾಳಿಗೆ ಇರ್ತೈತಲ್ಲ ಅದ್ರೊಳಗನ ನೀವು ಮಾಡ್ಕೋಬೋದು. ಕೊಬ್ಬರಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಒಂದು 2 ಚಮಚದಷ್ಟು ಮೆಂತ್ಯ ಕಾಳನ್ನು ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಮೆಂತ್ಯ ಕಾಳು ಹಾಕ್ಕೊಂಡು ಇದನ್ನು ಒಂದು 2 ನಿಮಿಷ ನಾವು ಫ್ರೈ ಮಾಡ್ಕೋಬೇಕು. ಫ್ರೈ ಆದಮೇಲೆ ಇದಕ್ಕೆ ನಾನಿವಾಗ ಸ್ಲೈಸಾಗಿ ಕಟ್ ಮಾಡಿರುವಂಥ ಈರುಳ್ಳಿ ಸೇರಿಸ್ಕೊಳಕತ್ತೀನಿ. ನಿಮ್ಮ ಹತ್ರ ಸಾಂಬಾರು ಈರುಳ್ಳಿ ಬರ್ತಾವಲ್ಲ, ಸಣ್ಣ ಸಾಂಬಾರು ಈರುಳ್ಳಿ, ಆ ಈರುಳ್ಳಿನ ಹಾಕೋಬೋದು. ಈ ಈರುಳ್ಳಿಗಿಂತ ಅಗದಿ ಬೆಸ್ಟ್ ಅದು, ಆದರೆ ನನಗೆ ಸಿಕ್ಕಿರಲಿಲ್ಲ, ಹಾಗಾಗಿ ನಾನು ಇದೇ ಈರುಳ್ಳಿನ ಹಾಕ್ಕೊಂಡೀನಿ. ಆಮೇಲೆ ಕರ್ಬೇವಿನ ಸೊಪ್ಪು, ದಾಸವಾಳದ ಎಲೆ ಹಾಕ್ಕೊಂಡಿದ್ದೀನಿ. ನೀವು ಬೇವಿನ ಸೊಪ್ಪಿದ್ರೆ ಬೇವಿನ ಸೊಪ್ಪು ಹಾಕೋಬೋದು. ಲಾಸ್ಟಿಗೆ ದಾಸವಾಳದ ಹೂವು ಸೇರಿಸ್ಕೊಳಕತ್ತೀನಿ ನೋಡ್ರಿ. ಇಷ್ಟೆಲ್ಲ ಹಾಕಿ ನಾವು ಚೆಂದಾಗಿ ಕುದಿಸ್ಕೋಬೇಕು. ಲೋ ಫ್ಲೇಮಲ್ಲೇ ಇಟ್ಟು ಒಂದು 5ರಿಂದ 8 ನಿಮಿಷ ನಾವು ಕುದಿಸ್ಕೋಬೇಕು ನೋಡ್ರಿ. ಆವಾಗ ಕೊಬ್ಬರಿ ಎಣ್ಣೆದು ಕಲರ್ ಚೇಂಜ್ ಆಕತಿ, ಲೈಟಾಗೆ ಗ್ರೀನ್ ಕಲರ್ ಬರೋಕ್ಕೆ ಶುರು ಆಗ್ತತಿ. ಅಲ್ಲಿವರೆಗೂ ನಾವು ಇದನ್ನು ಕುದಿಸ್ಕೋಬೇಕು. ನಾನಂತೂ ಭಾಳ ವರ್ಷದಿಂದ ಇದೇ ಹೇರ್ ಆಯಿಲ್ನ ಯೂಸ್ ಮಾಡಕತ್ತೀನಿ. ಈಗ ನನ್ನ ಮಗಳಿಗೇನು ಇದನ್ನು ಆಯಿಲ್ನ ನಾನು ಯೂಸ್ ಮಾಡತ್ತೀನಿ ನೋಡ್ರಿ. ಸಾನ್ವಿ ಅಂತೂ ಇದನ್ನು ಮುಂಚೆ ಹಚ್ಕೋತಾ ಇರಲಿಲ್ಲ, ಆದರೆ ಆಕೆಗೆ ಇವಾಗ ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗತ್ತಿತ್ತು. ಎಷ್ಟು ಅಂದ್ರೆ ಭಾಳ ಕೂದಲುದ್ರಾತಿದ್ದು ಆಕಿವ. ಅದಕ್ಕೋಸ್ಕರ ಬೈದು ಕ್ಯಾರ್ ಹಚ್ಚತ್ತೀನಿ ನೋಡ್ರಿ. ನಾ ಇವತ್ತು ಇದು ಆಯಿಲ್ ಹಚ್ಕೊಳ್ಳಿಲ್ಲ ಅಂದ್ರೆ ತಲೆ ಎಲ್ಲ ನೋಡಿ ಆಮೇಲೆ ಕೂದಲು ಖಾಲಿ ಆಗ್ತದೆ ಅಂಥೇಳಿ ಬೈದ ಇವತ್ತು ಈ ಎಣ್ಣೆನ ಹಚ್ಚತ್ತಿದ್ನಿ. ಯಾವಾಗಲೂ ಮಾಡಿಟ್ಟಿರ್ತೀನಿ, ಆದರೆ ನಾನೇ ಹಚ್ಕೋತಿದ್ನಿ, ಅಕ್ಕಿ ಹಚ್ಕೋತಾ ಇರಲಿಲ್ಲ. ಆದರೆ ಇವತ್ತು ಬೈದಿದ್ದಕ್ಕೆ ಮತ್ತು ಹೇರ್ ಫಾಲ್ ಆಗೋದಕ್ಕಿ ನೋಡ್ಕೊಳತ್ತಿದ್ಲಲ್ಲ, ದಿನ ತೋರಿಸ್ತೀನಿ ಅಕ್ಕಿಗೆ ಇವತ್ತು ಇಷ್ಟು ಕೂದಲುದ್ರೆ ಅವು ನೋಡಿ, ಇಷ್ಟು ಕೂದಲುದ್ರೆ ಅವು ನೋಡಿ ಅಂತೇಳಿ. ಹಾಗಾಗಿ ಅಕ್ಕಿಗೂ ತಲೆ ಕೂದಲು ಖಾಲಿ ಆಗಿದಾವೆ ಅಂಥೇಳಿ ಅಂಜಿ ಅಕ್ಕಿ ಇವತ್ತು ಹಚ್ಕೋತಾನಂತಂದ್ಲು. ಹಾಗಾಗಿ ಇವತ್ತು ಅಕ್ಕಿಗೇನು ಅದು ಆಯಿಲನ್ನು ಹಚ್ಚತ್ತೀನಿ ನೋಡ್ರಿ. ಇನ್ಮೇಲೆ ಕಂಟಿನ್ಯೂಸ್ ಆಗಿ ಸಾನ್ವಿಗೆ ಇದು ಹೇರ್ ಆಯಿಲ್ನ ಹಚ್ತೀನಿ ನಾನು. ಎವ್ರಿ ಸಂಡೇ ಮಾತ್ರ ನಮ್ಮದು ಹೇರ್ ಕೇರ್ ಇದ್ದಿದ್ದನ್ನು ನಂದು ಸಾನ್ವಿದು ಕಂಪಲ್ಸರಿ. ನಾನು ಎವ್ರಿ ಸಂಡೇ ಅಷ್ಟೇ ತಲೆಗೆ ಎಣ್ಣೆ ಹಚ್ಕೊಂಡು ಆಮೇಲೆ ಬಾತ್ರೂಮ್ ಎಲ್ಲ ತೊಳೆದು ಸ್ನಾನ ಮಾಡಿರ್ತೀನಿ. ಇದು ಒಂದು ಸಂಡೇನೂ ಮಿಸ್ ಆಗಂಗಿಲ್ಲ. ಅಕಸ್ಮಾತ್ ನಾವೆಲ್ಲಾದರೂ ಹೊರಗಡೆ ಹೋದ್ರೆ ಮನೆಯಾಗಿರಲಿಲ್ಲ ಅಂದ್ರೆ ಅಷ್ಟೇ ಮಿಸ್ ಆಗ್ತತಿ. ಸಾನ್ವಿಗೆ ಎಣ್ಣೆ ಹಚ್ಚಿ ಆಕಿನ ಆಟಾಡಕ್ಕೆ ಕಳಿಸೀನಿ. ಆಕೆ ಮೇಲ್ಗಡೆ ಆಟಾಡಕ್ಕೆ ಹೋದ್ಲು. ಇವಾಗ ನಾನು ಕೊಬ್ಬರಿ ಎಣ್ಣೆ ಹಚ್ಕೊಳತ್ತಿರಲಿಲ್ಲ ಇವತ್ತು, ಮತ್ತು ಇನ್ನೊಂದು ದಿವಸ ಹಚ್ಕೊಂಡ್ರೆ ಆಯ್ತು ಅಂತೇಳಿ ಇವತ್ತು ನಾನು ರೋಸ್ಮೇರಿ ವಾಟರ್ದು ಸ್ಪ್ರೇ ತೊಗೊಂಡು ಬಂದಿದ್ನಿ, ಆಲ್ಪ್ಸ್ ಗುಡ್ನೆಸ್ ಅವ್ರದ್ದು. ಹಿಂದಿನ ದಿವಸ ಏನು ಡಿಮಾರ್ಟಿಗೆ ಹೋಗಿದ್ನಲ್ಲ, ಅಲ್ಲಿ ತೊಗೊಂಡು ಬಂದೀನಿ ನೋಡ್ರಿ ಇದನ್ನು. ಹಾಗಾಗಿ ನೋಡೋಣ ಹೆಂಗೈತಿ ಅಂಥೇಳಿ ನಾನು ಇವತ್ತು ಇದನ್ನ ಹಚ್ಕೊಳಕತ್ತಿದ್ನಿ. ಇದನ್ನು ನಾವು ಸ್ಪ್ರೇ ಮಾಡಿಕೊಂಡು ಹಂಗನೂ ಬಿಡ್ಬೋದು, ಬೇಕಂದ್ರೆ ತಲೆ ಸ್ನಾನ ಮಾಡ್ಕೋಬೋದು. ಇದೇನು ನಾನ್ ಸ್ಟಿಕ್ ಇರ್ತೈತಿ, ಹಂಗೆ ಕೂದಲೇನು ಅಂಟೋದಿಲ್ಲ, ಜಿಗಟಾಗೋದಿಲ್ಲ, ಏನೂ ಆಗೋದಿಲ್ಲ. ಭಾಳ ಅಂದ್ರೆ ಭಾಳ ಚಲೋ ಐತಿ. ಆದ್ರೆ ನಾನು ಇವಾಗನೇ ಇದರದ್ದು ಹೇಳಕ್ಕೆ ಹೋಗಂಗಿಲ್ಲ, ಯಾಕಂದ್ರೆ ನಾನು ಇವಾಗ ಯೂಸ್ ಮಾಡಕತ್ತೀನಿ. ಆಫ್ಟರ್ 3 ಮಂತ್ಸು ಇದು ರಿಸಲ್ಟ್ ಗೊತ್ತಾಕತ್ತಂತ. ಅದಾದಮೇಲೆ ನಾನು ರೆಫರ್ ಮಾಡೋದಾದ್ರೆ ಮಾಡ್ತೇನೆ ನಿಮಗೆ. ಈಗ ಸದ್ಯಕ್ಕೆ ನಾನು ಹಚ್ಕೊಂಡು ಯೂಸ್ ಮಾಡಿ ನೋಡ್ರಾತಂತೇಳಿ ತೊಗೊಂಡು ಬಂದೇನೆ ನೋಡ್ರಿ. ಆದರೆ ಅದೊಂದು ಏನಂದ್ರೆ ಹಚ್ಕೊಂಡಿದ ತಕ್ಷಣ ತಲೆ ಸ್ನಾನ ಮಾಡಬೇಕಂತೇನಿಲ್ಲ, ನಾವು ಆಮೇಲೆ ಮಾಡ್ಕೋಬೋದು. ವೀಕ್ಲಿ 2 ನಾನು ಇದನ್ನು ಇವಾಗ ಯೂಸ್ ಮಾಡಕತ್ತೀನಿ. ನಾನು ಇನ್ನೊಂದು ಸ್ವಲ್ಪ ದಿವಸ ಆದಮೇಲೆ ಇದರದ ರಿವ್ಯೂನ ಕೊಡ್ತೀನಿ ನೋಡ್ರಿ. ನಾನು ಇವಾಗ ಫುಲ್ ತಲೆಗೆಲ್ಲ ಸ್ಪ್ರೇ ಮಾಡಿಕೊಂಡು ಹೆಡ್ ಮಸಾಜ್ ಮಾಡತ್ತೀನಿ. ನಾವು ವೀಕ್ಲಿ 2 ರೋಸ್ಮೆರಿ ವಾಟ್ರು, ಆಮೇಲೆ ಅದು ನಾನೇನು ಕೊಬ್ಬರಿ ಎಣ್ಣೆ ಮಾಡಿಟ್ಟನಲ್ಲ ಅದನ್ನು ಹಚ್ಕೊಂಡ್ರೆ ಸಾಕು. ಹೇರ್ ಫಾಲ್ ಅಂತೂ ಕಡಿಮೆ ಆಗೇ ಆಗ್ತತಿ. ನಾವು ಯಾವಾಗಲೂ ಅಷ್ಟೇ ಸ್ಕಿನ್ ಕೇರ್ ಮಾಡಿರೋ ಸ್ಕಿನ್ ಅಂತೂ ಭಾಳ ಚಲೋ ಆಗ್ತೈತಿ. ಹೇರ್ ಕೇರ್ ಮಾಡಿದ್ರೆ ಹೇರನ್ನು ಚಲೋ ಆಕ್ಕವು. ಆದರೆ ನಾವು ಸ್ವಲ್ಪ ಟೈಮ್ ಕೊಡೋಂಗಿಲ್ಲ, ಬರೀ ಕೆಲಸ ಅನ್ಕೊತ ಅದ್ರೊಳಗನ ಟೈಮ್ ಹೋಗತ್ತಿರ್ತೈತಿ. ಇವಾಗ ಸ್ವಲ್ಪ ಸ್ಕಿನ್ ಕೇರು ಆಮೇಲೆ ಹೇರ್ ಕೇರು ಮಾಡಿರತ್ತಂತೇಳಿ ನಾನು ಶುರು ಮಾಡ್ಕೊಂಡಿದ್ದೇನೆ ಇವಾಗ. ಯಾಕಂದ್ರೆ ಕೂದಲಂತೂ ಭಾಳ ಉದುರತಾವು, ಅದಕ್ಕೋಸ್ಕರ ನಾನು ಸ್ಪ್ರೇ ಎಲ್ಲ ಮಾಡಿಕೊಂಡು ಇವಾಗ ಅಡುಗೆ ಮನೆಗೆ ಬಂದೇನೆ ನೋಡ್ರಿ. ಕೆಲಸಗಳು ಇನ್ನೂ ಏನೂ ಆಗಿರಲಿಲ್ಲ. ಸಂಡೇ ಅಂದ ತಕ್ಷಣ ಇವತ್ತು ಲೇಝಿ ಡೇ. ಬೆಳಗ್ಗೆ ಉಪ್ಪಿಟ್ಟು ಮಾಡ್ಕೊಂಡು ತಿಂದ್ಬಿಟ್ಟಿದ್ವಿ, ಶಾವಿಗೆ ಉಪ್ಪಿಟ್ಟು. ಈಗ ಮಧ್ಯಾಹ್ನಕ್ಕೆ ನಾನು ಸಿಂಪಲ್ಲಾಗಿ ಅಡುಗೆ ಮಾಡಕತ್ತೀನಿ. ವೈಟ್ ರೈಸ್ ಮಾಡೋಕ್ಕಿಡತ್ತೀನಿ. ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು, ಹಾಗಾಗಿ ಕುಕ್ಕರ್ದಾಗ ವೈಟ್ ರೈಸ್ ಮಾಡೋಕ್ಕಿಟ್ಟು ಮಜ್ಜಿಗೆ ಸಾರು ಒಂದು ಮಾಡಕತ್ತಿದ್ನಿ. ಮಜ್ಜಿಗೆ ಸಾರು ಮತ್ತು ಅನ್ನ ಅಷ್ಟೇ ನೋಡ್ರಿ ಇವತ್ತು ಮಧ್ಯಾಹ್ನಕ್ಕೆ. ಇನ್ನೊಂದು ಏನಾಗಿತ್ತಂದರೆ ಬೆಳಗ್ಗೆ ನಾನು ಅವಲಕ್ಕಿ ಮಾಡೀನಿ. ಫಸ್ಟ್ ನಾಷ್ಟಕ್ಕೆ ಡಿಮಾರ್ಟಿಂದ ಅವಲಕ್ಕಿ ತೊಗೊಂಡು ಬಂದಿದ್ನಿ. ಅವನ್ನ ಮಾಡಿರಾತಂತೇಳಿ ಮಾಡೀನಿ. ಆಮೇಲೆ ಅದು ತಿನ್ನಾಕಂತೇಳಿ ಸಾನ್ವಿಗೆ ಹಾಕಿಕೊಟ್ರೆ ಆಕಿ ಒಂಚೂರು ಚೆನ್ನಾಗಿಲ್ಲಮ್ಮ, ಇದು ಏನೋ ಒಂಥರ ಟೇಸ್ಟ್ ಹತ್ತತತಿ ಅಂಥೇಳಿ ಹೇಳಿ ನನಗೆ.
ನಾನು ಇದೇನಪ್ಪ ಹಿಂಗೆ ಹೇಳತ್ತಾಳಲ್ಲ ಅಂಥೇಳಿ ನಾನು ಸ್ವಲ್ಪ ತಿಂದು ನೋಡೀನಿ, ನಮ್ಮ ಮನೆಯವರು ತಿಂದು ನೋಡಿರೋ. ಅದು ಏನೋ ಒಂಥರ ಟೇಸ್ಟ್ ಇತ್ತು. ಅವಲಕ್ಕಿ ಅಂತೂ ಚಲೋನೇ ಇಲ್ಲ ನೋಡ್ರಿ ಈ ಸರಿ. ನಾನು ಬೇರೆ ಒಂದು 2 kg ಮ್ಯಾಲೆ ತೊಗೊಂಡು ಬಂದೇನು ಅವಲಕ್ಕಿ. ನನಗಂತೂ ಸಿಕ್ಕಾಬಟ್ಟೆ ಬೇಜಾರಾಯಿತು. ಯಾವತ್ತೂ ಹಿಂಗೆ ಆಗಿರಲಿಲ್ಲ, ಆದ್ರೆ ಇವತ್ತು ನೋಡ್ರಿ ಅವಲಕ್ಕಿ ಯಾಕೋ ಚಲೋನೇ ಸಿಗಲಿಲ್ಲ. ಇನ್ನು ಬರೀ ದೋಸೆಗೆ ಇಡ್ಲಿಗೆ ನೆನ್ಸಾಕೆ ಇಟ್ಕೋಬೇಕು. ನಾನು ಮಾಡಿರೋ ಅಷ್ಟು ಅವಲಕ್ಕಿನೂ ನಾನು ಚೆಲ್ಬಿಟ್ನಿ, ಯಾಕಂದ್ರೆ ಒಂಚೂರು ಟೇಸ್ಟೇ ಚಲೋ ಇರಲಿಲ್ಲ. ಅದು ಏನೋ ಒಂಥರ ಮದ ಹತ್ತತ್ತಿದ್ದು ಅವ. ಅದಕ್ಕೋಸ್ಕರ ಬ್ಯಾಡ ಸರಿ ಅಂಥೇಳಿ ಎಲ್ಲ ವೇಸ್ಟ್ ಆಯ್ತು ನೋಡ್ರಿ ಇವತ್ತು. ಅವಲಕ್ಕಿ, ಈರುಳ್ಳಿ, ಎಣ್ಣೆ, ಕಡಲೆಬೀಜ ಎಲ್ಲನೂ ವೇಸ್ಟ್ ಆಯಿತು. ಇನ್ನೇನು ಮಾಡೋಕ್ಕಾಗಂಗಿಲ್ಲ, ಎಲ್ಲನೂ ಬಿಸಾಕಿ ಮತ್ತು ಬೆಳಗ್ಗೆ ನಾನು ಉಪ್ಪಿಟ್ಟು ಮಾಡ್ಕೊಂಡು ತಿಂದೀವಿ ನೋಡ್ರಿ. ಹಾಗಾಗಿ ಇವತ್ತು ನಾಷ್ಟ ಎಲ್ಲ ಲೇಟಾಗಿಬಿಡ್ತು. ಮೊದಲೇ ಎದ್ದಿದ್ದ ಲೇಟು, ಅದ್ರಾಗ ಬೇರೆ ಇದೊಂದು ಹಿಂಗೆ ಎಡವಟ್ಟಾಗಿಬಿಡ್ತಲ್ಲ. ನಮ್ಮ ಮನೆಯವ್ರಿಗೆ ನಾಷ್ಟ ಮಾಡಿ ಕೊಡಗೋಡಕ್ಕೆ 10:30 11 ಗಂಟೆ ಆಗಿಬಿಟ್ಟಿತ್ತು. ಎಲ್ಲರೂ ನಾಷ್ಟ ಮಾಡಿ ಮುಗಿಸ್ಬೇಕಾದ್ರೆ 11:30 ಆಗಿಬಿಟ್ಟಿತ್ತು ನೋಡ್ರಿ. ಇನ್ನು ಅಡುಗೆನೂ ಮತ್ತು ಬೇರೆ ಏನಾದರೂ ಮಾಡ್ಕೊಂಡು ನಿಂತರ ಟೈಮ್ ಆಕತ್ತಂತೇಳಿ ನಾನು ಅನ್ನ ಮತ್ತು ಮಜ್ಜಿಗೆ ಆಮ್ರ ಮಾಡತ್ತೀನಿ ನೋಡ್ರಿ. ಇವತ್ತು ಹಿಟ್ಟು ಹಚ್ಚಿ ಆಮ್ರ ಮಾಡ್ತಾರೆ ನಮ್ಮ ಸೈಡ, ಅದನ್ನು ಮಾಡಕತ್ತಿದ್ನಿ ಇವತ್ತು. ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಬೇಕು, ಅದಕ್ಕೋಸ್ಕರ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಇದ್ದು ಇನ್ನು ಅಂಗಡಿಗೆ ಹೋಗಿ ತರೋದಿತ್ತು. ಎಷ್ಟದಾವಲ್ಲ ಅಷ್ಟನ್ನು ನಾನು ರುಬ್ಕೊಂಡು ಇವಾಗ ಮಾಡತ್ತೀನಿ. ಕುಕ್ಕರ್ದಾಗ ಅನ್ನಕ್ಕಿಟ್ಟಿನಿ. ಈ ಕಡೆ ಮಜ್ಜಿಗೆ ಆಮ್ರ ಮಾಡ್ಕೊಳಕತ್ತೀನಿ ನೋಡ್ರಿ. ಮೊಸರಿತ್ತು, ಅದು ಮಜ್ಜಿಗೆ ಸಾರು ಮಾಡಿರೋ ಅಷ್ಟೊಂದು ಟೇಸ್ಟ್ ಅನ್ಸಂಗಿಲ್ಲ. ಆದರೆ ಈ ಥರ ಹಿಟ್ಟು ಹಚ್ಚಿ ಮಾಡಿದ್ದು ಅಂದ್ರೆ ಒಂಥರ ಟೇಸ್ಟ್ ಚಲೋ ಅನಿಸ್ತತಿ, ಬೇಗ ಆಗೋದಂದ್ರೆ ಇದು. ಅದಕ್ಕೋಸ್ಕರ ಇವತ್ತು ಮಧ್ಯಾಹ್ನ ಇದನ್ನ ಮಾಡಿದ್ದು ನೋಡ್ರಿ. ಇಲ್ಲಾಂದ್ರೆ ಎವ್ರಿ ಸಂಡೇ ನಾನು ಏನಾದರೂ ಎಗ್ ರೆಸಿಪಿ ಮಾಡಿರ್ತೀನಿ. ವೀಕ್ ಡೇಸ್ ಒಳಗೆ ಮಾಡೋಕೆ ಹೋಗಂಗಿಲ್ಲ. ಸಾನ್ವಿಗೆ ಮಾತ್ರ ದಿನ ಒಂದು ಬೆಳಗ್ಗೆ ಮೊಟ್ಟೆ ಬೇಯಿಸ್ಕೊಟ್ಟಿರ್ತೀನಿ. ವೀಕ್ ಡೇಸ್ ಒಳಗೆ ಅದೇನೋ ನನಗೆ ಮಾಡೋಕೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಸೋಮವಾರ, ಮಂಗಳವಾರ, ಬುಧವಾರ ಏನಾದರೂ ಒಂದು ಹಿಂಗೆ ದೇವ್ರ ವಾರ, ಆ ದೇವ್ರ ವಾರ, ಈ ದೇವ್ರ ವಾರ ಅಂತೇಳಿ ಹಿಂಗೆ ಅಂದ್ಕೊಂಡು ನಾನು ಇಡೀ ವಾರ ಮಾಡೋಕೆ ಹೋಗೋದಿಲ್ಲ. ಸಂಡೇ ಮಾತ್ರ ಮಾಡ್ತೇನೆ ನೋಡ್ರಿ. ಸಂಡೇ ಒಂದು ದಿವಸ ಎಗ್ ರೆಸಿಪಿ ಮಾಡೋಕೆ ಅಂತೇಳಿ ಇಟ್ಕೊಂಡ್ಬಿಟ್ಟನಿ. ಆದ್ರೆ ಈ ಸಂಡೇ ಏನಾಯ್ತಂದ್ರೆ ಎಗ್ಗೂ ಇರಲಿಲ್ಲ ಮತ್ತು ಟೈಮು ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ಈ ಸಂಡೇ ಮಾಡಲಿಲ್ಲ. ಮಜ್ಜಿಗೆ ಸಾರು, ಮಜ್ಜಿಗೆ ಆಮ್ರ ಮತ್ತು ಅನ್ನ ಅಷ್ಟು ಮಾಡೀನಿ ನೋಡ್ರಿ. ಜೋಳದ ಹಿಟ್ಟು ಹಚ್ಚತ್ತೀನಿ. ಒಬ್ಬೊಬ್ಬರ ಕಡಲೆ ಹಿಟ್ಟು ಹಾಕ್ತಾರೋ, ಆದ್ರೆ ಕಡಲೆ ಹಿಟ್ಟು ಹಾಕಿ ನಾನಂತೂ ಒಂದು ಸರಿ ಮಾಡಿಲ್ಲ. ನಾನು ಜೋಳದ ಹಿಟ್ಟು ಹಾಕಿ ಮಾಡಿರ್ತೀನಿ. ಹಿಟ್ಟು ಕಲಸಿ ಅದಕ್ಕೆ ಮಾಡಿಟ್ಟಿರೋಂಥ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕ್ಕೊಂಡು ಇವಾಗ ಇದನ್ನು ನಾನು ಕುದಿಯೋಕೆ ಇಡತ್ತೀನಿ ನೋಡ್ರಿ. ಹಿಟ್ಟು ಹಚ್ಚಿ ಮಾಡತ್ತಿದ್ದು ಅಂದ್ರೆ ಅಷ್ಟೇ ಕುದಿಯೋಕೆ ಇಡಬೇಕು. ಹಂಗೆ ಮಾಡಿದ್ದೀವಿ ಅಂದ್ರೆ ಅದನ್ನು ಕುದಿಯೋಕೆ ಇಡಬಾರ್ದು, ಎಲ್ಲ ಒಡೆದು ಹೋಗ್ಬಿಡ್ತದ. ಈಗ ಮಜ್ಜಿಗೆ ಆಮ್ರ ಎಲ್ಲ ಕುದಿಸಿನಿ, 1-2 ನಿಮಿಷ ಕುದಿಸಿ ಇವಾಗ ಲಾಸ್ಟಿಗೆ ಅದಕ್ಕೆ ಒಗ್ಗರಣೆ ಹಾಕಕತ್ತೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ, ಜೀರಿಗೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಹಿಂಗು, ಒಣಮೆಣ್ಸಿನ್ಕಾಯಿ, ಕರಿಬೇವು ಇಷ್ಟು ಹಾಕಿ ನಾನು ಒಗ್ಗರಣೆ ಕೊಟ್ಟಿರ್ತೇನೆ ನೋಡ್ರಿ. ಮೇಲೆ ಒಗ್ಗರಣೆ ಕೊಟ್ರೆ ಅದು ಟೇಸ್ಟ್ ಅನ್ನಿಸ್ತತಿ, ಮತ್ತು ನೋಡೋಕ್ಕೂ ಅಷ್ಟೇ ಚಂದ ಅನ್ನಿಸ್ತತಿ, ತಿನ್ಬೇಕಂತ ಅನ್ನಿಸ್ತತಿ. ಇಲ್ಲಾಂದ್ರೆ ಅಷ್ಟೊಂದು ಚಲೋ ಇರೋಂಗಿಲ್ಲ. ಅದಕ್ಕೋಸ್ಕರ ಲಾಸ್ಟಿಗೆ ಒಗ್ಗರಣೆ ಕೊಟ್ಟೇನಿ. ಇದು ಟೇಸ್ಟ್ ಚಲೋ ಇರ್ತದೆ ನೋಡ್ರಿ. ಬ್ಯಾಳೆ ಸಾರು, ತರಕಾರಿ ಸಾರು ಅದೆಲ್ಲ ತಿಂದು ಬೇಸರಾಗೈತೆ ಅನ್ನೋರು ಈ ಥರ ಮಾಡ್ಕೊಂಡು ತಿನ್ಬೋದು. ನಮ್ಮ ಮನೆಯವ್ರಿಗಂತೂ ಭಾಳ ಇಷ್ಟ ನೋಡ್ರಿ ಇದು. ಅವರೇ ಇವತ್ತು ಹೇಳ್ಬಿಟ್ರು ಮಧ್ಯಾಹ್ನ ಬರೀ ಅನ್ನ ಮಜ್ಜಿಗೆ ಸಾರು ಮಾಡಿಬಿಡು ಸಾಕು, ಇನ್ನೇನು ಬೇಡ ಅಂತೇಳಿ. ಹಾಗಾಗಿ ಇಷ್ಟ ಮಾಡಿದ್ದು ನಾನು. ದಿನ ಅಂತೂ ಇದ್ದಿದ್ದನ ಚಪಾತಿಯರ, ರೊಟ್ಟಿ, ಪಲ್ಯ ಏನಾದರೂ ಹಿಂಗೆ ಪಲಾವ್ ಏನಾದರೂ ಮಾಡ್ತೀನಿ ಡಬ್ಬಿ ಕಳ್ಸೋಕೆ. ಆದ್ರೆ ಸಂಡೇ ಒಂದು ದಿವಸ ನೋಡ್ರಿ ಈ ಥರ ಏನಾದರೂ ಒಂದು ಮಾಡಿಕೊಂಡು ಸಂಡೇನ ಮುಗಿಸ್ಬಿಡ್ತೀವಿ. ಒಂದೊಂದು ದಿವಸ ಸಂಡೇ ರಾತ್ರಿ ಹೊರಗಡೆ ಹೋಗಿ ತಿನ್ಕೊಂಡು ಬರ್ತೀವಿ. ಇಲ್ಲಂತಂದ್ರೆ ಇದೇ ಥರ ಬೇಕು ಅಂತೇನಿಲ್ಲ, ಏನಾದರೂ ಒಟ್ಟಿನಲ್ಲಿ ತಿಂದು ಮ್ಯಾನೇಜ್ ಮಾಡಿಬಿಡ್ತೀವಿ. ಅಡುಗೆ ಎಲ್ಲ ಮುಗಿಸಿ ಇವಾಗ ನಮ್ಮ ಮನೆಯವ್ರಿಗೆ ಊಟಕ್ಕೆ ಹಾಕಿಕೊಟ್ಟು ನಾನು ಇವಾಗ ಊಟಕ್ಕೆ ಹಾಕ್ಕೊಂಡೇನು ನೋಡ್ರಿ. ನಂದಿನ್ನೂ ಸ್ನಾನನೂ ಇರಲಿಲ್ಲ, ಸಾನ್ವಿದು ಇರಲಿಲ್ಲ. ಆಕೆಗೆ ಫೋನ್ ಮಾಡಿ ಕರೆದ್ನಿ. ಅದ್ರಕ್ಕೆ ನಾನು ಮೇಲೆ ಊಟ ಮಾಡಿ ಬಂದೆ ನಮ್ಮ ಒಲ್ಲೆ ಅಂತಂದ್ಲು. ಸರಿ ಅಂತೇಳಿ ಇವಾಗ ನಾನು ಊಟ ಮಾಡಬೇಕು. ನಾನು ಊಟ ಮಾಡೀನಿ. ಹಂಗೆ ಸಾನ್ವಿಗೆ ತಲೆ ಸ್ನಾನ ಮಾಡಿಸಿನಿ ನೋಡ್ರಿ. ಸಂಜೆ ಆಗಿಬಿಟ್ಟಿತ್ತು, ಈಗ ಇಷ್ಟೆಲ್ಲ ನಾವು ಮಾಡಿಕೊಡ್ಕೆ ಸಂಜೆ ಆಗಿಬಿಟ್ಟಿತ್ತು. ಸಾನ್ವಿಗೆ ತಲೆ ಸ್ನಾನ ಮಾಡಿಸೀನಿ. ತಲೆ ಸ್ನಾನ ಮಾಡಿಸಿ ಇನ್ನು ನಾನು ಸ್ನಾನ ಮಾಡ್ಕೊಂಡು ಬರೋಕ್ಕೆ ಹೋಗಬೇಕು. ಆಲ್ಮೋಸ್ಟ್ ಸಂಜೆ ಕೆಲಸನೂ ಎಲ್ಲನೂ ನಾನು ಮುಗಿಸ್ಬಿಟ್ಟಿದ್ನಿ. ಸಂಜೆಗೆ ಮನೆ ಕಸ ಗುಡಿಸಿ ಆಮೇಲೆ ಊಟ ಮಾಡಿದ ಪಾತ್ರೆ ಎಲ್ಲ ತೊಳೆದು ಏನು ಕೆಲಸ ಬಾಕಿ ಇರಲಿಲ್ಲ. ಸಂಜೆಗೆ ಎಲ್ಲ ಕೆಲಸ ಎಲ್ಲ ಮುಗಿಸ್ಬಿಟ್ಟಿದ್ನಿ. ಇನ್ನು ಹೋಗಿ ಬಾತ್ರೂಮ್ ಎಲ್ಲ ತೊಳೆದು ನಾನು ತಲೆ ಸ್ನಾನ ಮಾಡ್ಕೊಂಡು ಬರಬೇಕಿತ್ತು ನೋಡ್ರಿ. ಎವ್ರಿ ಸಂಡೇ ಮಾತ್ರ ಬಾತ್ರೂಮ್ ತೊಳೆಯೋದು, ಹೊರಗಡೆ ಸಿಂಕ್ ಐತಲ್ಲ ಆ ಸಿಂಕ್ ತೊಳೆಯೋದು, ಇದೆರಡು ಮಾತ್ರ ಮಿಸ್ ಆಗಂಗಿಲ್ಲ. ಎಷ್ಟೊತ್ತಾದರೂ ಸರಿ ನಾನು ಅದೆರಡು ಕೆಲಸನ ಮುಗಿಸೇ ಬಿಡ್ತೀನಿ. ಹಂಗೆ ಎಲ್ಲನೂ ತೊಳೆದು ಕ್ಲೀನ್ ಮಾಡಿ ಇವಾಗ ನಾನು ತಲೆ ಸ್ನಾನ ಮಾಡ್ಕೊಂಡು ಬಂದೆ ನೋಡ್ರಿ. ಬಾತ್ರೂಮ್ ತೊಳೆದಾದ್ಮೇಲೆ ತಲೆ ಸ್ನಾನ ಮಾಡಲಿಲ್ಲ ಅಂದರೆ ಅದೇನೋ ಸಮಾಧಾನ ಅಂತ ಅನಿಸೋದಿಲ್ಲ. ಹಾಗಾಗಿ ತಲೆ ಸ್ನಾನ ಮಾಡ್ಕೊಂಡು ಬನ್ನಿ. ಇನ್ನು ನಾನು ರೆಡಿ ಆಗಬೇಕು. ಸಂಜೆ ಆಗಿತ್ತು ಆಲ್ರೆಡಿ. ಇನ್ನು ಚಹಾ ಅಷ್ಟ ಮಾಡ್ಕೊಂಡು ಕುಡಿಬೇಕು ನೋಡ್ರಿ. ಹಂಗೆ ರಾತ್ರಿಗೆ ಇವತ್ತು ಹೊರಗಡೆ ನಮ್ಮ ಮನೆ ಹತ್ರ ಬಂಗಾರಪೇಟೆ ಪಾನಿಪುರಿ ಶುರುವಾಗೈತಿ. ಅಲ್ಲೇ ತಿನ್ಕೊಂಡು ಬರೋಕ್ಕೆ ಹೋಗೋಣ ಅಂತ ಹೇಳಿದ್ನಿ ಸಾನ್ವಿಗೆ. ಹಾಗಾಗಿ ಅಲ್ಲೇ ತಿನ್ಕೊಂಡು ಬರೋಕ್ಕೆ ಹೊಂಟಿದ್ದೀವಿ. ರಾತ್ರಿ ಅಡುಗೆ ಕೆಲಸ ಏನಿರಲಿಲ್ಲ. ನಮ್ಮ ಮನೆಯವರು ಅವರು ಹೊರಗಡೆ ಹೊಂಟಿದ್ರು, ಅದಕ್ಕೋಸ್ಕರ ಅಡುಗೆ ಕೆಲಸ ಏನೂ ಇರಲಿಲ್ಲ.
ರೆಡಿಯಾಗಿ ದೇವರಿಗೆ ದೀಪ ಅಷ್ಟು ಹಚ್ಚಿ ನಾನು ಸಾನ್ವಿ ಹೊರಗಡೆ ಹೋಗಿ ಬರ್ತೀವಿ ನೋಡ್ರಿ. ಹಂಗೆ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡಕತ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಮತ್ತು ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ಎಲ್ಲ ನೋಡಿರಿ. ಮತ್ತು ಇನ್ಸ್ಟಾಗ್ರಾಮ್ದಾಗ ಯಾರಿನ್ನ ನಾನು ಫಾಲೋ ಮಾಡತ್ತಿಲ್ಲ ಅಲ್ಲೂ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿರಿ. ಅದೂ ಅಷ್ಟೇ ಸೇಮ್ ಸಾನ್ವಿ ಚಾನಲ್ 143 ಅಂತನೇ ಐತಿ ID. ಅಲ್ಲೂ ಫಾಲೋ ಮಾಡಿರಿ. ಯೂಟ್ಯೂಬ್ದಾಗೂ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಸಿಗ್ತೀನಂತ ನಾಳಿನ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.